ಆಯ್ತು. ಓಕೆ ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇದು ವೀಕೆಂಡ್ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿ ಗಿಲಿ. ನಾನು ನಿಮ್ಮ ನಿರಂಜನ್ ದೇಶಪಾಂಡೆ. ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಿನ್ನೆಯಿಂದ ನಿಮ್ಮೆಲ್ಲರನ್ನು ನಗಿಸ್ತಾ ಇದ್ದಂತಹ ನಮ್ಮೆಲ್ಲ ಎಂಟರ್ಟೈನರ್ಸ್ ಗಳ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್ ಗಳು ಇವತ್ತು ಸಹ ಮುಂದುವರಿತಾ ಇದೆ ಅಂತ ಹೇಳ್ತಾ ಇವತ್ತಿನ ಗಿಚ್ಚಿ ಗಿಲಿಗಿಲಿಯ ಮೊದಲ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್ ಶುರು ಮಾಡೋಣ. ಮಕ್ಕಳಿಗೆ ಮದುವೆ ಮಾಡಬೇಕಾಗಿರೋದು ತಂದೆ ಆದವನ ಕರ್ತವ್ಯ. ಆದ್ರೆ ಇಲ್ಲೊಬ್ಬ ಮಗ ತನ್ನ ತಂದೆಗೆ ಮದುವೆ ಮಾಡಿ ಮುಂದೆ ಏನೇನೆಲ್ಲ ಅವಾಂತರಕ್ಕೆ ಕಾರಣ ಆಗ್ತಾನೆ ಅನ್ನೋದನ್ನ ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ತೋರಿಸೋದಕ್ಕೆ ಬರ್ತಾ ಇದ್ದಾನೆ ಚಂದ್ರಪ್ರಭಾ, ಚಿಲ್ಲರ್ ಮಂಜು, ಅನನ್ಯ, ಸೌಮ್ಯ ಹಾಗೂ ಕಂಟೆಸ್ಟೆಂಟ್ ಯಶಸ್ವಿನಿ. ಬಾರೆ ಅನ್ನೋದೇ ಆಗೋಯ್ತು. ಬಂದ್ಮೇಲೆ ಏನ್ ಮಾಡ್ಬೇಕಿತ್ತು? ನನ್ ತಂಗಿ ಅವಳ ಮಕ್ಳನ್ನ ಸ್ಕೂಲಿಗೆ ಸೇರ್ತಾಳೆ ಗೊತ್ತಾ? ವಾವ್, ಸೋ ನೈಸ್. ಏನ್ ನೈಸು. ಆಗೋ ಟೈಮ್ಗೆ ನಮಗೂ ಮಕ್ಳಾಗಿದ್ದಿದ್ರೆ ಇಷ್ಟೊತ್ತಿಗೆ ಅವ್ರನ್ನ ಹೈಸ್ಕೂಲಿಗೆ ಸೇರ್ಸ್ಬೋದಿತ್ತು. ನೀನ್ ಹಂಗಂತೀಯ ಬುಜ್ಜಿ, ಆದ್ರೆ ದೇವ್ರು ಕೊಡ್ಬೇಕಲ್ಲ. ದೇವ್ರು ಏಣಿ ಹಾಕ್ತಾನೆ, ನಾವೇ ಹತ್ಬೇಕು. ಹತ್ತಕ್ಕೆ ಏಣಿ ಕೊಟ್ಟ, ಆದ್ರೆ ಏಣಿ ಹಲ್ಲೆ ಮುರಿದ್ಬಿಟ್ನಲ್ಲೇ. ಅಲ್ಲ ಕಣೆ, ಅದಕ್ಕೆ ನಾನು ಡಿಸೈಡ್ ಮಾಡಿದ್ದೀನಿ, 1 ವರ್ಷ ನಾನು ಆಫೀಸ್ಗೆ ಲೀವ್ ಆಗ್ಬಿಟ್ಟಿದ್ದೀನಿ ಕಣೆ. ಅದಕ್ಕೆ ದೇಶಾಂತರ ಎಲ್ಲಾ ದೇವಸ್ಥಾನಕ್ಕೂ ಹೋಗಿ ಉರುಳು ಸೇವೆ ಮಾಡ್ಕೊಂಡು ಮಗು ಆದ್ಮೇಲೆ ಬರೋಣ. ಹಾಗೆ ಮಾಡೋಣ. ಪ್ರಪಂಚದಲ್ಲಿ ಮಗು ಆಗ್ದರೆ ಏಕೈಕ ಗಂಡಸು, ಮದುವೆನೇ ಆಗ್ದಾರ ಗಂಡಸು. ನಾವು ನಮ್ದಷ್ಟೇ ಯೋಚನೆ ಮಾಡ್ಬಿಟ್ವಿ, ನಮ್ಮ ಅಪ್ಪನ ಬಗ್ಗೆನೇ ಯೋಚನೆ ಮಾಡ್ಲಿಲ್ವಲ್ಲೇ. ನಾವು ಹೋಗ್ಬಿಟ್ರೆ ಅಪ್ಪ ಮನೇಲಿ ಒಬ್ನೇ ಆಗ್ಬಿಡ್ತಾನೆ. ಬಂದ್ಮೇಲೆ ನಮ್ಮನ್ನ ಮುಂಬೈಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ನಮ್ ಜೊತೆ ಬಾಂದ್ರು ಬರಲ್ಲ. ಈಗ ಏನ್ ಮಾಡೋದು? ಕೆಲಸ ಮಾಡೋಣ. ಕಸ ಗುಡಿಸಿ ಪಾತ್ರೆ ತೊಳೆದು ಏನೇ ಎಲಿಮಿನೇಷನ್ ಅಂತ ಕಾಮಿಡಿ ಮಾಡೋಕ್ ಶುರು ಮಾಡ್ಬಿಟ್ಟವಳೆ. ನಿನ್ ಮಕ್ಕ ನಮ್ಮ ಅಪ್ಪನಿಗೆ ಒಂದ್ ಮದ್ವೆ ಮಾಡೋಣ. ಹೌದು ಕಣೆ. ಅಪ್ಪ ಹೇಳಪ್ಪ, ಎಷ್ಟಂತ ಬಕೆಟ್ ಹಿಡಿತೀಯಾ? ಒಬ್ಬನೇ ಎಷ್ಟಂತ ಬಕೆಟ್ ಹಿಡಿತೀಯಾ ಅಂದೆ. ಅದಕ್ಕೆ ನೀವು ಹೋಗ್ ಬರೋ ಗ್ಯಾಪ್ ಅಲ್ಲಿ ನಾವಿಬ್ರು ಒಂದು ಯೋಚನೆ ಮಾಡಿದೀವಪ್ಪ. ಏನಪ್ಪ ಅದು? ಹೇಳ್ರಿ, ಹೇಳಪ್ಪ. ಅದು ನಿಂಗ್ ಮದ್ವೆ ಮಾಡೋಣ ಅಂತ ಡಿಸೈಡ್ ಮಾಡಿದೀವಪ್ಪ. ಮಗ, ನನ್ ಕೈಲಿ 1 ಬಕೆಟ್ ಇಟ್ಕೊಳ್ಳೋಷ್ಟೇ ಶಕ್ತಿ ಇಲ್ಲ, ಇನ್ನೊಂದು ಬಕೆಟ್ ಯಾಕಪ್ಪ? ಅಪ್ಪ, ಈಗ ಬಕೆಟ್ ಬಗ್ಗೆ ಯೋಚನೆ ಮಾಡಿದ್ರಿ ಹೆಂಗಪ್ಪ? ಸಾಯೋ ಟೈಮಲ್ಲಿ ನೀನ್ ನೋಡ್ಕೊಳಕ್ ಯಾರಾದ್ರೂ ಬೇಕಲ್ವಾ? ನನ್ ಜೊತೆ ನೀನಿದ್ದಿ ಮಗನೇ, ನೀನಿದ್ದೀಯಾ? ಅಯ್ಯೋ ಅಪ್ಪ ಅಂದ್ರೆ ನಾನು ಬಾತ್ರೂಮ್ ವರ್ಗು ಬಂದು ಸೋಪ್ ಕೊಡ್ಬೋದಪ್ಪ, ಬೆನ್ನು ಉಜ್ಜಕ್ಕಾಗಲ್ವಲ್ಲ. ನಾನು ಗೋಡೆಗೆ ಹಿಂಗ್ ತಿಕ್ಕತ್ತೀನಿ ಬಿಡು ಮಗನೇ. ಅಪ್ಪ, ಈ ವಯಸ್ಸಲ್ಲಿ ಬೆನ್ನ ಯಾಕಪ್ಪ ನೋವು ಮಾಡ್ಕೋತೀಯಾ? ಮಾವ ನೋಡಿ, ನಿಮ್ ಊಟ ಉಪಚಾರಕ್ಕಾರು ಯಾರಾದ್ರೂ ಬೇಕಲ್ವಾ? ನೀನ್ ಹೇಳೋ ಸರಿ ಮಗಳೇ, ಆದ್ರೆ ಈ ಸಮಾಜ ಒಪ್ಪುತ್ತಾ? ಸಮಾಜದ ಬಗ್ಗೆ ನಿಂಗ್ಯಾಕಪ್ಪ ಕನಿಕರ? ಮಗ, ನೀನ್ ಏನೇ ಹೇಳು, ನಿಮ್ಮಮ್ಮನ್ ಮುಟ್ಟಿದ್ ಈ ಕೈಲಿ ತಮ್ಮನ್ನ ಬಂದ್ರು ನಮ್ ಮುಟ್ಟಲ್ಲ ಮಗನೇ. ತಮ್ಮನನ್ ಮುಟ್ಟಲ್ಲ, ಅವ್ರ ಅಮ್ಮನ್ ಮುಟ್ಟಲ್ಲ ಅಂದ್ರೆ ಹೆಂಗಪ್ಪ? ಅಪ್ಪ, ಒಂದ್ ಕೆಲ್ಸ ಮಾಡು. ಹೇಳಪ್ಪ. ಮದ್ವೆ ಬೇಡ, ಮನೆ ಕೆಲ್ಸದವಳಾದ್ರೂ ಇಟ್ಕೋಪ. ಯಾಕಪ್ಪ? ಇಟ್ಕೋ ಅಂತ ಹೇಳ್ಬೇಡ ಕಣಪ್ಪ. ಯಾಕಪ್ಪ? ಎಲ್ಲ ಡಬಲ್ ಮೀನಿಂಗ್ ಮಾತಾಡ್ತಾನೆ ಅಂತ ಹೇಳ್ತಾರೆ. ಮತ್ತೇನ್ ಅನ್ಬೇಕಪ್ಪ? ಅಪಾಯಿಂಟ್ಮೆಂಟ್ ಮಾಡ್ಕೊ ಅಂತ ಹೇಳಪ್ಪ. ಇಷ್ಟು ಜನಗಳು ಮಾಡೋ ಸ್ಕಿಟ್ ಅಲ್ಲಿ ಪರಿಶುದ್ಧವಾದ ಸ್ಕಿಟ್ ಅಂದ್ರೆ ನಿಂದೆ ಕಣಪ್ಪ. ಅದು ಕಣ. ನಿನ್ನಂತವನ್ ಬಾಯಲ್ಲಿ ಡಬಲ್ ಮೀನಿಂಗ್ ಹೇಳಿಸ್ ನಾನು ಯಾವ ಪಾಪಕ್ಕೆ ಹೋಗ್ಲಪ್ಪ. ಸರಿ ಬಿಡಪ್ಪ, ಇದು ಮಾಡ್ತೀನಿ. ಲೇ ಗೊಬ್ರ, ಈಗಿಂದೀಗ್ಲೇ ಅರ್ಜೆಂಟ್ ಕೆಲಸದವಳು ಕಳಿಸ್ಬಿಡು. ಅರ್ಜೆಂಟ್ ಅಂದ್ರೆ ನಾನೆಲ್ಲ ಹುಡಿಕೊಂಬರ್ನೆ. ಎಲ್ಲ ಸೈಡ್ ಬೆಂಗಲ್ಲಿ ಇರ್ತಾಳೆ, ಜಾಡ್ಸ್ ಹೋದ್ರೆ ಬರ್ತಾಳೆ ಕಣ. ಬಂದು ನೋಡು. ಕೆಲಸದವಳು ಬಂದು ನೋಡು. ಹೆಂಗಸ್ರನ್ನೆಲ್ಲ ನಾನ್ ಯಾಕಪ್ಪ ನೋಡ್ಬೇಕು? ಮನೆ ಕೆಲಸ ಮಾಡ್ಕೊಂಡು ಹೋಗ್ಲಿ ಬಿಡು. ಸರಿ ಕಣಪ್ಪ, ನಾವು ಹೋಗ್ ಬರ್ತೀವಿ ಮಗ. ಆದ್ರೆ ಒಂದ್ ಕಂಡೀಷನ್ ಮಗ. ಏನಪ್ಪ? ನಾನು ಆ ರೂಮಲ್ಲಿ ಇದ್ರೆ ಅವಳು ಈ ರೂಮಲ್ಲಿ ಇರ್ಲಿ. ನಾನು ಇಲ್ಲಿದ್ರೆ
ಅಲ್ಲಿರ್ಲಿ, ಮನೆ ಕೆಲಸ ಮಾಡ್ಲೇಬೇಕು ಅಂತಿದ್ರೆ ನನ್ ಮನೇಲಿ ಇಲ್ದೆ ಹೋದಾಗ ಮಾಡ್ಲಿ ಮಗನೇ. ಸರ್, ಇವನು ಬರೀ ಚಂದ್ರಪ್ಪ ಅಲ್ಲ ಸರ್, ಈ ಮನೆಗ್ ಚಂದ್ರ ಅಪ್ಪ, ಚಂದ್ರ. ನೈಟ್ ಹೊತ್ತೇ ಕೆಲಸ ಮಾಡೋದು. ಅವ್ನು ಹೇಳ್ದಂಗ್ ಮಾಡಮ್ಮ. ಅಪ್ಪ ನಾವು ಹೋಗಿ ಬರ್ತೀವಿ, ಹುಷಾರು. ಓಕೆ ಮಗ. ಹುಷಾರು. ಅವಳು ಬಂದಾಯ್ತಲ್ಲ, ಮತ್ತೆ ಯಾಕೆ ಬಾರೆ. ಅಪ್ಪ ಅಪ್ಪ ಮಗ. ಅಪ್ಪ ಬಂದಿ ಮಗ. ಈಗ ಬಂದ್ರವಾ? ಅಪ್ಪ ನಿನ್ಗೋಸ್ಕರ ಗಿಫ್ಟ್ ತಂದಿದ್ದೆ ನೋಡಿ, ಬಟ್ಟೆ. ಎಲ್ಲ ಯಾಕೋ ನನ್ಗೆ ನಿನಗೆ ಕಲ್ತಿ ಗಾರಪ್ಪ. ರೀ ಶಂಕ್ರಮ್ಮಂಗ ಹೊಸ ಬಟ್ಟೆ ತಂದಿದ್ದಲ್ಲ. ಶಂಕ್ರಮ್ಮ ಶಂಕ್ರಮ್ಮ ಕೆಲಸ ಬಿಟ್ಟು ಹೋದ್ರ ಶಂಕ್ರಮ್ಮ? ಅಲ್ಲ ಕಣಪ್ಪ, ಸಂಕ್ರಮ ಅಲ್ಲಿಲ್ಲ, ಸಂಕ್ರಮ ಇಲ್ಲಿದ್ದಾಳೆ. ನಾ ಕೊಡ್ತೀನಿ, ಕೊಡ್ರಿ. ದುಡ್ಡು ನಾವು ಕೊಡೋದು, ಹೆಣ್ಮಕ್ಳು ಗಿಫ್ಟ್ ಕೊಟ್ಟು ಅವ್ರ ಹೆಸರು ತಗೊಳ್ಳೋದು. ಇದು ನಾನ್ ಕೊಡ್ತೇನೆ ಶಂಕ್ರಮ್ಮ, ಇದು ತಗೊಳ್ಳಿ. ನನ್ನ ತಾಳಿಯ ಬಂಗಾರ ಜೋ. ಶಂಕ್ರಮ್ಮ, ಏನಿದು? ದೊಡ್ಡ ನಾಚಿಕೆ ಆಯ್ತದೆ. ಯಜಮಾನ್ರನ್ನ ಕೇಳಿ. ತಗೊಳ್ತೀನಿ. ಏನಿದು? ಪಾತ್ರೆ ಕೇಳಿದ್ರೆ ಏನ್ ಹೇಳೋದು? ಅಡ್ಗೆ ಮಾಡ್ದವ್ರನ್ನ ಕೇಳಿ. ಅಡಿಗೆ ಬೇರೆ ಆಗ್ಬಿಟ್ಟದೆ. ಅಪ್ಪ ಏನೋ ಏನಿದು? ಅದೇ ಮಗನೇ, ಅದೇ ಅದು. ಇಲ್ಲಿ ಏನ್ ನಡೀತಾ ಇದೆ? ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ಕಂಗ್ರಾಚುಲೇಷನ್ ಮಗನೇ. ಯಾಕಪ್ಪ? ಇಬ್ರು ಅಪ್ಪ ಆಗ್ತಾ ಇದ್ದೀವಿ. ಜ್ಞಾನ ತಪ್ಪಿ ಬಿದ್ದಿರೋದು. ಅಲ್ಲಪ್ಪ, ಬಾಳೆ ಮರ ವಯಸ್ಸಾಗಿದೆ, ವಾಲುತ್ತೆ ಅಂತ ಕೋಲ್ ಕೊಟ್ಟು ಹೋದ್ರೆ ಆ ಕೋಲಿಂದಾನೆ ಬಾಣ ಬಿಟ್ಟಿದೆಯಲ್ಲಪ್ಪ. ಪ್ರಕೃತಿ ಸಪೋರ್ಟ್ ಮಾಡ್ತು ಮಗನೇ. ಪ್ರಕೃತಿ ಸಪೋರ್ಟ್ ಮಾಡ್ತು ಅಂತ ಇಂಥ ವಿಕೃತ ಕೆಲಸ ಮಾಡಿದಿರಲ್ಲ, ನಿಮಗೇನು ಅನ್ನಿಸ್ಲಿಲ್ವಾ? ಏನು ಅನ್ಸುತ್ತೆ ಅಲ್ವಮ್ಮ ಹಿಂಗ್ ಮಾಡಿರೋದು? ತಗಡ್ತೀನಿ. ನೀನಾದ್ರೂ ಬೇಡ ಅಂತ ಹೇಳ್ಬೇಕು ತಾನೆ. ಯಜಮಾನ್ರೆ, ನಾನ್ ಬೇಡ ಅಂದೆ, ಅವ್ರು ಬೇಡ ಅನ್ಬೇಡ ಅಂದ್ರು. ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳು. ಅವತ್ತು ಕಿಸಕ್ಕಂತ ಅವ್ರು ಆಚೆ ಬಂದ್ರು. ಪಸಕ್ಕಂತ ನನ್ ನೋಡ್ ನಕ್ಕಿದ್ರು. ಆಮೇಲೆ ಜೋರಾಗಿ ಸಿಡ್ಲು ಬಡಿತು.
ನಾನೇ ತಪ್ಪು ಮಾಡ್ಬಿಟ್ಟೆ. ಲ್ಯಾಂಡ್ ಲೈನ್ ಕೊಡ್ಸಿದ್ರೆ ಚೆನ್ನಾಗಿರೋದು. ಚೆನ್ನಾಗದೆ ಕಣಪ್ಪ ನಿನ್ ಲೆಕ್ಕಾಚಾರ. ಅಲ್ಲ ಸರ್, 67 ವರ್ಷಕ್ಕೆ MLA ಆಗ್ಬೋದು, MP ಆಗ್ಬೋದು, ಮಿನಿಸ್ಟರ್ ಆಗ್ಬೋದು. ಅಪ್ಪ ಆಗ್ಬಾರ್ದಾ? ಅವ್ರಿಗೊಂದ್ ನ್ಯಾಯ, ನಮ್ಗೊಂದ್ ನ್ಯಾಯನಾ? ಅಲ್ಲ ಮಗನೇ, ನನ್ನ ಹತ್ರ ನಗ್ದಾಡದ ನಿನ್ ಹೆಂಡತಿ ಹತ್ರ ನಗ್ದಾಡಿದ್ರೆ ಈ ಜಗಳನ್ನೇ ಬರ್ತಿರ್ಲಿಲ್ಲ. ಏ ಅಪ್ಪ, ನನ್ ಮನೆ ಮರ್ಯಾದೆ ಹೋಗ್ತಿದೆ, ಕಳ್ಸ್ಬಿಡಪ್ಪ. ಹತ್ತಿನೂ ಬೆಂಕಿನೂ ಒಟ್ಟಿಗೆ ಇಡಬಾರ್ದಿತ್ತು ನಾವು. ಹಿಂಗಾಗುತ್ತಂತ ಗೊತ್ತಿದ್ರೆ ಹತ್ತಿನ ಒದ್ದೆ ಮಾಡಿಟ್ಟೋಗಿದ್ದೆ. ಅದು ಒಂದೇ ವಾರಕ್ಕೆ ಒಣಗೋಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಕರ್ಮ ಕಡೆ ಕರ್ಮ. ನನ್ ಕೈ ಯಾಕೆ ಎತ್ಕೊಂಡಿದೆ ಅಂತ ಗೊತ್ತಾ? ಇಳ್ಸಕ್ ಆಗ್ತಾ ಇಲ್ಲ. ನಾನು ಸೋಲ್ಗಿತ್ತಿ ಸೂರಮ್ಮ ಅಂತ. ನಾನು ಏರ್ಗೆ ಮಾಡೋದ್ರಲ್ಲಿ ಎತ್ತಿದ ಕೈ, ಅದಕ್ಕೆ ನನ್ ಕೈ ಎತ್ಕೊಂಡಿವ್ನಿ. ಇರಿ ನಮ್ ಮಂಜನ್ಗೆ ಆಗ್ದೆ ಮಗು ಆಗ್ತಾ ಇದೆ. ಅವ್ನ್ ಏನ್ರಿಗೆ ಏರ್ಗೆ ಮಾಡ್ಸಕ್ಕೆ ಅಂತ ಬಂದಿವ್ನಿ. ಇರಿ ನನ್ಗೋಸ್ಕರ ಕಾಯ್ತವನೆ. ಲೇ ಮಂಜ, ಯಾರು? ಮಂಜ. ಬನ್ನಿ 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 ಬನ್ನಿ. ಅಲ್ಲಿ ತಪ್ಕೊಳ್ಳಿ. ಅವ್ರೇನ್ ಅನ್ಕೊಳ್ಳ, ತಪ್ಕೊಳ್ರಿ. ನೋಡ್ಕೊತೀನಿ, ತಪ್ಕೊಳ್ರಿ. ಏನೋ ತೀರ್ಥಯಾತ್ರೆಗೆ ಹೋಗ್ತೀನಿ ಅಂತ ಸಾಧನೆ ಯಾತ್ರೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ. ಏನ್ ಸಾಧನೆ ಸುರವ? ಏ ಮೂದೇವಿ, ಏನು ಗೊತ್ತಿಲ್ಲ ನಾಚಿಕೆ ನೋಡು. ಎಲ್ಲ ನಿಮ್ ಎಂಡ್ರು ಒಳಗವಳೆ. ಅರೆ ಸೂರಮ್ಮ, ನೀವೇನಿಲ್ಲಿ? ಏ ಕೂಸೆ, ಚೆನ್ನಾಗಿದೀಯನಪ್ಪ. ಚೆನ್ನಾಗಿದ್ದೀನಿ. ಅಲ್ಲಪ್ಪ, ಹೆರಿಗೆ ಅಂತಂದ್ರು ಹೊಟ್ಟೆನೆ ಕಾಣಕ್ಕಿಲ್ಲ. ಭಾರ ಆಗ್ತಿದೆ ಅಂದು ತಗದು ಸೈಡ್ ಗಿಡ ಕೇಳಿದೀನಿ. ಇದೇನ್ ಯಾವ ಹೆರಿಗೆ, ಯಾವ ನೋವು, ಯಾರು ಹೇಳ್ತಾ ಇದ್ದೀರಾ? ಏ ನೀವು ಅಪ್ಪನೇ ಕಣಯ್ಯ. ಈಗ್ಲೂ ಆಗ್ಲೋ ಮಗು ಆಗುತ್ತೆ, ಬೇಗ ಬಂದ್ಬಿಡು ಅಂತ ಫೋನ್ ಮಾಡಿದ್ರು. ನಾನೇ ಮಾಡಿದ್ದೆ. ನಾಯಿ ಮಂಡಾಕ. ಮಂಜ, ಯಾರೋ ಇವಳು, ಏನೋ ಇದು? ಅದು ಹಲೋ, ಹೆರಿಗೆ ಮಾಡಿಸ್ಬೇಕಾಗಿರೋದು ಅವಳಿಗಲ್ಲ, ನನ್ನ ಹೆಂಡತಿಗೆ. ಹೌದಾ? ಅಲ್ಲ ಕಡೆಯ, ನಿಂಗ್ ನಾಚಿಕೆ ಆಗಲ್ವಾ? ನೀನ್ ಇನ್ನು ಒಲೆನೆ ಹಚ್ಚಿಲ್ಲ, ನಿಮ್ಮಪ್ಪ ಕುಕ್ಕರ ಕೂಗಿಸ್ಬಿಟ್ಟವನೆ. ಅವ್ನು ಆಲ್ರೆಡಿ ಮರ್ಯಾದೆ ತೆಗ್ದವನೆ, ನೀನ್ ಮರ್ಯಾದೆ ತೆಗಿಬೇಡ. ಏನೋ ಮರ್ಯಾದೆ ಹಿಂಗೆ ಅಂತ ಗೊತ್ತಿದ್ರೆ ಆ ಮಗಿನ ನಿನ್ ಕೊಡೋ ಬದಲು ನಿಮ್ಮ ಅಪ್ಪ ಕೊಟ್ಟು ಮಾಡ್ಬೋದಾಗಿತ್ತು. ಕರೆಕ್ಟ್ ಆಗಿ ಹೇಳಿದ್ರಿ. ಅಯ್ಯಯ್ಯೋ. ಟೈಮ್ ಬಂತು, ಟೈಮು. ಚಂದ್ರಪ್ಪನ್ ಮಗು ಬರುತ್ತೆ. ತಾಯೇ ಬಾ. ಏನಪ್ಪ ಇದು? ಇದು ಗಂಡುಸ್ತನ ಅಂದ್ರೆ. ರೀ, ಟೆನ್ಷನ್ ಅಲ್ಲಿ ನೀವ್ ಈ ತರ ಓಡಾಡ್ಬೇಕಿತ್ತು. ನಿಮ್ಮ ಅಪ್ಪ ಓಡಾಡ್ತೀರ. ನನಗೂ ಟೆನ್ಷನ್ ಆಗ್ತಾ ಇದೆ. ನನ್ನ ಅಪ್ಪ ಆಗ್ತಾನೆ. ಎಲ್ಲ ನಂತರನೇ ಇದೆ. ನಿಮ್ಮ ಅಣ್ಣನ ಜೊತೆ ಮಾತಾಡ್ತೀರಾ? ಅಪ್ಪ, ಇದು ನಿಮ್ ತರನೇ ಇದೆ. ಇದಕ್ಕೆ ಒಂಚೂರು ಮೂಗ್ ಕಾರ್ತಿದ್ದಂಗಿದೆಯಲ್ಲ. ಅಪ್ಪ, ನೀನ್ ಏನ್ ಬೇಕಾದ್ರೂ ಹೇಳಪ್ಪ, ನಾನು ಈ ಮನೇಲಿ ಇರಲ್ಲ. ಇಬ್ರು ಹೋಗ್ತಾ ಇದ್ದೀವಿ, ಪಾರೆ ಹೋಗೋಣ. ಅಪ್ಪ ಅದನ್ನು ಚಿಕ್ಕ ಮಕ್ಕಳು ತಪ್ಪು ಮಾಡ್ತಾ ಇದ್ರೆ ದೊಡ್ಡವರಾಗೋರ್ಗು ಕ್ಷಮಿಸ್ತಾನೆ ಬರ್ತಾನೆ. ಅಪ್ಪ ಅದನ್ನು ಒಂದ್ ತಪ್ಪು ಮಾಡಿದ್ರೆ ಮಕ್ಕಳಾದವ್ರು ಕ್ಷಮಿಸ್ಲಿಲ್ಲ ಅಂದ್ರೆ ಎಂತ ಮಕ್ಕಳಪ್ಪ ನಾವು. ಮಕ್ಕಳು ತಗೋ. ಬೇಡ ಕಣಪ್ಪ. ಯಾಕಪ್ಪ? ನಿನ್ ರೂಮ್ ನಲ್ಲೇ ಮಲ್ಗಿಸ್ಕೊಳ್ಳಿ. ಯಾಕಪ್ಪ? ನಿನ್ಗೆ ಇವ್ರಿಬ್ರು ತಮ್ದಿರು, ಇವ್ರಿಗೆ ತಮ್ದಿರ್ ಬೇಡ್ವಾ? ಇದ್ಯಾವ್ದು?